ಇನ್ನು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿರುವ ವಿಚಾರ ಸಂಬಂಧ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರವನ್ನ ರಾಜಕೀಯ ಅನ್ನೋದಕ್ಕೆ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರಷ್ಟೇ, ಏನೋ ಕಾನೂನಾತ್ಮಕವಾಗಿ ಕ್ರಮ ಮಾಡೋದಕ್ಕೆ ಏನಾದರೂ ಮುಂದಾಗಿದ್ರೆ ಅದನ್ನು ರಾಜಕೀಯ ಅನ್ನಬಹುದು. ಆದರೆ ಕೇವಲ ನೋಟಿಸ್ ಕೊಟ್ಟಿದ್ದಾರೆ, ಹೀಗಾಗಿ ರಾಜಕೀಯ ಅನ್ನೋದಕ್ಕೆ ಆಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇಡಿ ನೋಟಿಸ್ಗೆ ಇಷ್ಟೊಂದು ಮಹತ್ವ ಕೊಡುವಂತಹ ಅವಶ್ಯಕತೆ ಏನಿಲ್ಲ. ಎಲ್ಲ ಬಾರಿಯೂ ಕೂಡ ರಾಜಕೀಯ ಅನ್ನೋದಕ್ಕೂ ಆಗಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸ್ಗೆ ಉತ್ತರ ಕೊಡಬೇಕು ಅಷ್ಟೇ ಅಂತ ಸಚಿವ ಸತೀಶ್ ಜಾರಕಿಹೊಳಿ ನೋಟಿಸ್ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ, ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋದು ಅವಶ್ಯಕತೆ ಅಂತ. ಈಗ ಸಮಸ್ಯೆ ಆಗಿದೆ. ಅದು ಎರಡು ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. ಎರಡು ಲಾ ಮಾಡಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳಬೇಕು, ಒಬ್ಬರೇ ಮಾಡಬೇಕಾ. ನಮ್ಮ ಲೆಕ್ಕಲಿ ಒಬ್ಬರೇ ಮಾಡಬೇಕು, ಎರಡು ಮಾಡಲಿಕ್ಕೆ ಆಗೋಲ್ಲ. ಏಜೆನ್ಸಿ ಅವರು ಕೂಡ ಅಲ್ಲಿ ಒಬ್ಬರೇ ಮಾಡಬೇಕು. ಅದನ್ನ ನ್ಯಾಯಾಲಯ ಹೇಳಬೇಕಲ್ಲ. ಈಗ ನ್ಯಾಯಾಲಯಕ್ಕೂ ಹೇಳಬೇಕು, ಅದು ಒಬ್ಬರೇ ಮಾಡಬೇಕಾ ಇಬ್ಬರು ಮಾಡಬೇಕಾ ಅಂತ. ಅಷ್ಟು ಅವ್ರು ಮಾಡಬೇಕು. ಅಲ್ಲಿವರೆಗೆ ನ್ಯಾಯಾಲಯ ಕದ ತಟ್ಟಬೇಕು ಅಷ್ಟೇ. ನಾವು ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ, ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ.